ಇನ್ನು ಈಗ ಆಪರೇಷನ್ ಪಾಲಿಟಿಕ್ಸ್ ಅಂತೂ ಜೋರಾಗ್ತಾ ಇದೆ. ಎಸ್ಪೆಷಲಿ ಮೈಸೂರಲ್ಲಂತೂ ತುಂಬಾ ಆಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸೋಕೆ ಯಡಿಯೂರಪ್ಪನವರ ಆಪ್ತರಿಗೆ ಗಾಳ ಹಾಕೋಕೆ ಕಾಂಗ್ರೆಸ್ ಶುರು ಮಾಡಿದೆ ಅಂತೆ. ಯಡಿಯೂರಪ್ಪನವರ ಆಪ್ತ ಮೂಡಾ ಮಾಜಿ ಅಧ್ಯಕ್ಷ ಎಚ್.ವಿ. ರಾಜೀವ್ಗೆ ಗಾಳ ಹಾಕಿದ ಬೆನ್ನಲ್ಲೇ ಈಗ ವರುಣಾ ಕ್ಷೇತ್ರದ ಲಿಂಗಾಯತ ಮುಖಂಡ ಸದಾನಂದರನ್ನ ಸೆಳೆಯೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಮೂಲಕ ವೀರಶೈವರ ಮತ ಬ್ಯಾಂಕ್ಗೆ ಲಗ್ಗೆ ಹಾಕೋಕೆ ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಅಲ್ಲದೆ ಮಾಜಿ ಮೇಯರ್ ಭೈರಪ್ಪ ಸೇರಿ ಹಲವರು ಕಾಂಗ್ರೆಸ್ ಸೇರೋಕೆ ಈಗ ಮುಂದಾಗಿದ್ದಾರಂತೆ. ನಾಳೆ ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಕೂಡ ನಿಗದಿ ಆಗಿದೆ. ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಸಂಬಂಧ ಸ್ಥಳೀಯ ಪತ್ರಿಕೆಗಳಿಗೆ ನೀಡಿದ ಜಾಹೀರಾತಿನಲ್ಲಿ ಕಾಂಗ್ರೆಸ್ ಮುಖಂಡರ ಜೊತೆಗೆ ಮಾಜಿ ಮಂತ್ರಿ ಎಸ್.ಟಿ. ಸೋಮಶೇಖರ್ ಫೋಟೋ ಕಾಣಿಸಿಕೊಂಡಿದೆ. ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್ ಕಟೌಟ್ಗಳು ಕೂಡ ರಾರಾಜಿಸತೊಡಗಿವೆ. ಇದು ಚರ್ಚೆಗೆ ಈಗ ಗ್ರಾಸವಾಗಿದೆ. ರಾಜೀವ್ ಕಾಂಗ್ರೆಸ್ ಸೇರ್ಪಡೆಯ ಹಿಂದೆ ಎಸ್.ಟಿ. ಸೋಮಶೇಖರ್ ಅವರ ಪಾತ್ರ ಇರಬಹುದು ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ರಾಜೀವ್ ಮಾತುಗಳು ಕೂಡ ಇದನ್ನು ಪುಷ್ಟೀಕರಿಸಿವೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಬಿಜೆಪಿ ಎಚ್ಚೆತ್ತುಕೊಂಡಿದೆ. ಕೌಂಟರ್ ಆಪರೇಷನ್ ನಡೆಸಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರನ್ನ ಸೆಳೆಯೋಕೆ ಪ್ಲಾನ್ ಮಾಡಿಕೊಂಡಿದೆ. ನಾಳೆ ವಿಜೇಂದ್ರ ಮತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ಮೈಸೂರಿಗೆ ಭೇಟಿ ನೀಡಿ ಸಭೆ ನಡೆಸ್ತಾರಂತೆ. ಇನ್ನು ಮೈಸೂರು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಜೈಲಿಗೆ ಕಳಿಸುವ ಮಾತನ್ನ ಸಂಸದ ಪ್ರತಾಪ್ ಸಿಂಹ ಆಡಿದ್ದಾರೆ. ಎಸ್.ಟಿ. ಸೋಮಶೇಖರ್ ಅವರಿಗೆ ಅತ್ಯಂತ ನಿಕಟವರ್ತಿ ಆಗಿರೋದ್ರಿಂದ ಅದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಉತ್ಸಾಹದಿಂದ ಅವ್ರು ಫೋಟೋ ಹಾಕೊಂಡಿದ್ದಾರೆ. ಸಹಜವಾಗಿ ಅವರು ಆ ಪಕ್ಷದಲ್ಲಿ ಧುರೀಣರ ಕೆಲಸ ಮಾಡೋದ್ರಿಂದ ಎಲ್ಲ ಹಿರಿಯ ನಾಯಕರ ಒಡನಾಟ ಮತ್ತು ಅವರೊಂದಿಗೆ ಅತಿ ಬಾಂಧವ್ಯ ಅವ್ರಿಗೆ ಇದ್ದೇ ಇರುತ್ತೆ. ಅದು ನಾನು ಎಸ್.ಟಿ. ಸೋಮಶೇಖರ್ ಅವರಿಗೆ ಅತ್ಯಂತ ನಿಕಟವರ್ತಿ ಆಗಿರೋದ್ರಿಂದ ಅದು ಸಹಜವಾಗಿ ವಿಶ್ವಾಸ ದೃಷ್ಟಿಕೋನದಲ್ಲಿ ಅಂಥದ್ದೆಲ್ಲ ಆಗೇ ಇರುತ್ತೆ. ಕಾಂಗ್ರೆಸ್ ಅಭ್ಯರ್ಥಿಯನ್ನ ನೀವು ಯದುವೀರವರು ಕೂರುವಂತ ಜಾಗದಲ್ಲಿ ಅಥವಾ ಪ್ರತಾಪ್ ಸಿಂಹ ಕೂತಿದಂತ ಜಾಗದಲ್ಲಿ ಕಲ್ಪಿಸ್ಕೊಳ್ಳಿಕ್ ಸಾಧ್ಯ ಇದೆಯಾ? ಏನು ಇತ್ತೀಚೆಗೆ ಬಂದ್ಬಿಟ್ಟು ಒಕ್ಲಿಗಾಗ್ಬಿಟ್ಟಿದ್ದಾನೆ ಯಾವಾಗ ನನ್ಗೆ ಗೊತ್ತಿಲ್ಲಪ್ಪ. ಈ ವ್ಯಕ್ತಿ ಯಾವಾಗ ಒಕ್ಲಿಗಾದ ನನಗೆ ಗೊತ್ತಿಲ್ಲ. ನನ್ನ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಿದ್ದ ಮನುಷ್ಯ, ಬರೆದಿಟ್ಕೊಳ್ಳಿ. ಆ ಮನುಷ್ಯ ನಾನು ಒಳಗಡೆ ಕಳಿಸ್ತೀನಿ. 2 ಕ್ರಿಮಿನಲ್ ಕೇಸ್ ಹಾಕಿದ್ದೀನಿ. ರಾಮಯ್ಯನವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಎಲ್ಲರನ್ನು ಕರ್ಕೊಳ್ಳೋದ್ರಲ್ಲಿ ಸೂಪರ್ ಫಾಸ್ಟ್ ಆಗ್ಬಿಟ್ಟಿದ್ದಾರೆ. ನೋಡು, ಒಂದ್ ಕಡೆಗೆ ಯಾರೇ ಕರಿಬಹುದು. ಈಗ ಎಲ್ಲೋ ಒಂದ್ ಕಡೆಗೆ ಬೇಜಾರಾಗಿದೆ ಅಂತಂದ್ರೆ ಇನ್ನಾರೋ ಕರೆಯುವಂತ ಕೆಲಸಗಳನ್ನ ಮಾಡೇ ಮಾಡ್ತಾರೆ, ಅದಕ್ಕೆ ಹೋಗ್ತಾರೆ. ಬಟ್ ಹೋಗುವಂತವರು ಅರ್ಥ ಮಾಡ್ಕೊಳ್ಬೇಕು. ಈಗ ಒಂದು ಮರದಿಂದ ಒಂದು ಮರಕ್ಕೆ ಜಿಗಿಯುವಂತವ್ರನ್ನ ಏನಂತ ಕರೀತಾರೆ? ಏನಂತ ಕರೀತಾರೆ? ಒಂದು ಮರದಿಂದ ಒಂದು ಮರಕ್ಕೆ ಜಂಪ್ ಮಾಡ್ತಾ ಇದೆ ಅಂತಂದಾಗ ಅದನ್ನು ಸಹಜವಾಗಿ ಕರೆಯೋದೇನು ಜನಕ್ಕೆ ಅರ್ಥ ಆಗುತ್ತೆ. ಸೊ ಈಗ ಒಂದು ಪಕ್ಷದಿಂದ ಒಂದು ಪಕ್ಷಕ್ಕೆ ನೀವು ಇದೇ ಥರ ಹೋಗ್ತಾ ಇದ್ದಾಗ ಆಗೋದೇನು? ಯಾರಿಗೂ ಏನೂ ಆಗಲ್ಲ. ಆ ಪಕ್ಷದವ್ರು ನಿಮ್ಮನ್ನು ಕರ್ಕೊಳ್ತಾರೆ. ಈಗ ಯಾವುದಕ್ಕೆ ಹೋಗ್ತಿರೋ ಗೊತ್ತಿರೋದಿಲ್ಲ. ಯಾವುದೋ ಆಸೆಗೋ ಅಥವಾ ಸಿದ್ಧಾಂತ ಅಂತೂ ಇಲ್ಲ ಬಿಡಿ, ಅದು ಸೈಡಿಗೆ ಇಟ್ಬಿಡಿ. ಯಾವುದೋ ಆಸೆಗೋ ಇನ್ನೇನೋ ಪೊಸಿಷನಿಗೋಸ್ಕರ ಯಾವುದಕ್ಕೂ ಒಂದು ಕಳ್ಕೊಂಡಿರ್ತಾರೆ. ನೀವು ಅಲ್ಲಿಗೆ ಹೋಗ್ತೀರಾ ಆ ತಕ್ಷಣಕ್ಕೆ. ಒಂದು ಲಾಂಗ್ ಪೀರಿಯಡಲ್ಲಿ ನಿಮ್ಮ ರಾಜಕೀಯ ಭವಿಷ್ಯವನ್ನು ನೀವು ನೋಡಿದಾಗ, ನಾನು ಈ ಪಕ್ಷಕ್ಕೆ ಹೋಗಿ ಆ ಪಕ್ಷಕ್ಕೆ ಹೋಗಿ ಈ ಪಕ್ಷಕ್ಕೆಲ್ಲ ಜಂಪ್ ಮಾಡ್ಕೊಂಡು ಬಂದಾಗ ಯಾವ ಪೊಸಿಷನ್ ಇರುತ್ತೆ ನಿಮಗೆ? ಯಾವ ನೈತಿಕತೆ ಇರುತ್ತೆ? ನಾಳೆ ನಿಮ್ಮ ಮಕ್ಕಳು ಯಾವುದೋ ರಾಜಕೀಯಕ್ಕೆ ಬಂದಾಗ, ಅಪ್ಪ ನೀನು ಯಾವ ಪಕ್ಷದ ಸಿದ್ಧಾಂತದಲ್ಲಿ ಇದ್ದೆ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತೀರಾ? ನಾನಿಲ್ಲ ಕಲಬೆರಕೆ ಸಿದ್ಧಾಂತ ಅಂತ ಹೇಳ್ಕೊಳ್ತೀರಾ? ಅಟ್ಲೀಸ್ಟ್ ಒಂದು ಸಿದ್ಧಾಂತಕ್ಕಾದರೂ ನಿಂತ್ಕೊಳ್ಳಿ, ಒಂದು ಗೌರವ ಆದರೂ ಇರುತ್ತೆ. ಗೊತ್ತಿಲ್ಲ, ನಿಮ್ಗೆ ಕಲಬೆರಕೆಯ ಸಿದ್ಧಾಂತಗಳೇ ಬಹುತೇಕ ರಾಜಕಾರಣಿಗಳಿಗೆ ಇತ್ತೀಚೆಗೆ ಇಷ್ಟ ಆಗ್ತಾ ಇದೆ ಏನು ಅಲ್ವಾ? ಇನ್ನು ಮೋದಿ ಜಪ ಮಾಡೋ ಯುವಕರ ಕಪಾಳಕ್ಕೆ ಬಾರಿಸಿ ಅಂದಿದ್ದ ಸಚಿವ ಶಿವರಾಜ್ ತಂಗಡಗಿ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ. ಅಶೋಕ್ ಸರಣಿ ಟ್ವೀಟ್ ಮೂಲಕ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಸಿಟಿ ರವಿ ಸೇರಿ ಹಲವರು ವಾಗ್ದಾಳಿ ಮುಂದುವರೆಸಿದ್ದಾರೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ತಂಗಡಗಿ ಹೇಳಿಕೆಯನ್ನು ಸಮರ್ಥಿಸಿದ್ದಾರೆ. ತಂಗಡಗಿ ಅವರಂತೂ ಸಿಟಿ ರವಿ ವಿರುದ್ಧ ಹರಿಹಾಯ್ದಿದ್ದಾರೆ. ಅತ್ತ ಕಾಂಗ್ರೆಸ್ ಎಂಎಲ್ಸಿ ಚನ್ನರಾಜ ಹಟ್ಟಿಹೊಳಿಯಂತೂ ಪ್ರಜಾಪ್ರಭುತ್ವ, ಸರ್ವಾಧಿಕಾರ, ಹಿಟ್ಲರ್, ಚುನಾವಣಾ ಬಾಂಡ್, ಮೋದಿ, ಅದಾನಿ ಅಂತೆಲ್ಲ ಮಾತನಾಡಿದ್ದಾರೆ. ಸ್ವಲ್ಪ ದಿವಸ ತಡೀರಿ, ಜನ ಯಾರಿಗೂ ಮೋದಿ ಕಪಾಳ ಹೊಡಿ ಎಂದಿದ್ದಾರೆ. ಮತಗಳ ಮುಖಾಂತರ ಅವ್ರ ಕಪಾಳ ಮುಖ್ಯ ಆಗ್ತದೆ. ಸ್ವಲ್ಪ ದಿವಸ ತಡೀರಿ, ಜನ ಯಾರಿಗೂ ಮೋದಿ. ಸುಸಂಸ್ಕೃತವಂತ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯಾದಂತಹ ಭಾಷೆ, ಈ ರೀತಿಯಾದಂತಹ ಪ್ರಯೋಗ, ಇದು ಸಂಸ್ಕೃತಿಯ ಸ್ಪಷ್ಟ ಉಲ್ಲಂಘನೆ ಆಗಿದೆ. ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆ ತೋರಿಸ್ಬಿಡ್ರಿ ಒಂದ್ಸರ್ತೆ. ನಾವು ಹೊಡಿ ಬಡಿ ಏನೋ ಕಪಾಲಕ್ಕೆ ಹೊಡಿದೆ ಅಂತ ಏನೋ ಒಂದು ನಾಡು ಭಾಷೆಯಲ್ಲಿ ಮಾತಾಡಿರ್ಬೋದು ಅಷ್ಟೇ, ಅದೇನು ದೊಡ್ಡದಲ್ಲ. ಏನ್ ತಂಗಡಿನ ಲೀಡರ್ ಮಾಡ್ತಾ ಇದಾರೆ, ಮಾಡಿ ಪರವಾಗಿಲ್ಲ. ಹಿಟ್ಲರಿಸಂ ಕೇಂದ್ರಾಡಳಿತದಲ್ಲಿ ಸರ್ಕಾರ ಮಾಡ್ತಾ ಇದೆ. ಹಿಂಗ ಮುಂದುವರ್ಕೊಂಡು ಹೋದ್ರ ನಮ್ ಎಲ್ಲರೂ ಆಸ್ತಿ ಅದಾನಿ, ಅಂಬಾನಿ ಇನ್ನೊಬ್ರು ಬರೆದು ಕೊಡ್ತಾರೋ. ಇದನ್ನೆಲ್ಲ ನೋಡಿದ್ರ ನಮ್ಮ ದೇಶ ತಪ್ಪು ದಾರಿಯಲ್ಲಿ ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಸುರಕ್ಷತೆ, ಪ್ರಜಾಪ್ರಭುತ್ವದ ಸುರಕ್ಷತೆ, ನಿಮ್ಮೆಲ್ಲರ ಮುಂದಿನ ಜೀವನ ಸುಧಾರಣೆ ಆಗ್ಬೇಕಂತಂದ್ರೆ ನಾವು ಬದಲಾವಣೆ ತರಬೇಕು. ಯಾವಾಗ ಚನ್ನರಾಜ ಹಟ್ಟಿಹೊಳಿಯವರು ತಮ್ಮ ಜಾಗವನ್ನು, ಆಸ್ತಿಯನ್ನು ಅದಾನಿ ಅಂಬಾನಿಗೆ ಬರೆದು ಕೊಟ್ರಂತೆ, ಬರೆದು ಕೊಡ್ತಾರಂತ? ಹೌದಾ?
ಏನಪ್ಪ ಗೊತ್ತಿಲ್ಲ ನನಗೆ. ಬಟ್ ಈ ಮೋದಿ ಜಪ ಮಾಡೋ ಯುವಕರ ಕಪಾಳಕ್ಕೆ ಬಾರಿಸಿ ಅಂತ ಹೇಳಿದಾರಲ್ವಾ, ನೀವೇನೋ ಹೇಳ್ಬಿಡ್ತೀರಾ ಶಿವರಾಜ್ ತಂಗಡಿಯವರೇ? ಇದರ ಪರಿಣಾಮಗಳು ಏನಾಗುತ್ತೆ ಅನ್ನುವಂಥದ್ದು ಒಂದಿಷ್ಟಾದರೂ ಯೋಚನೆಯನ್ನು ಇಟ್ಕೊಳ್ಬೇಕು ಸಚಿವರಾಗಿ. ಏನಾಗುತ್ತೆ? ಯಾರೋ ಅಂದರು, ಜೈಕಾರಕ್ಕೆ ಹೋಗಿದ್ರು ರಾಜಕೀಯವಾಗಿ, ಕೂಗಿದಾಗ ಅವನು ಯಾರೋ ಕಪಾಳಕ್ಕೆ ಹೊಡೆದ, ಏನಾಗುತ್ತೆ? ಕಂಡವ್ರ ಮಕ್ಕಳನ್ನು ಹೊಡೆದಾಡಕ್ಕೆ ನಿಲ್ಲಿಸ್ಬಿಟ್ಟು ಮಜಾ ತಗೋಬೇಡಿ, ದಯವಿಟ್ಟು ತಗೋಬೇಡಿ. ಕಾರಣ ಇಂಥ ವಿಚಾರದಲ್ಲಿ ತುಂಬ ಅಗ್ರೆಸಿವ್ ಆಗ್ತಾರೆ ಯುವಕರು, ಬಿಸಿ ರಕ್ತದಲ್ಲಿರ್ತಾರೆ. ಚುನಾವಣೆಯಲ್ಲಂತೂ ಇನ್ನೂ ಬಿಸಿಯಲ್ಲಿರ್ತಾರೆ. ಅವನು ಯಾರೋ ಘೋಷಣೆಗೆ ಹೋಗಿದ, ನಮ್ಮ ಸರ್ ಹೇಳಿದ ಕೊಟ್ಬಿಟ್ಟು ಏನಾಗುತ್ತೆ ಪರಿಸ್ಥಿತಿ? ನಿಮಗೇನೂ ಆಗಲ್ಲ, ನೀವು ಅಗೌರವವನ್ನು ತಂದಿಡ್ತಾರೆ. ಈಗ ಮೋದಿಗೇನೋ ಅಂದ್ರಿ, ಆಯಿತು, ನಾಳೆ ಇನ್ಯಾರೋ DK ಶಿವಕುಮಾರ್ ಅನ್ನೋರಿಗೆ ಕಪಾಳ ಮೋಕ್ಷ ಮಾಡಿ ಅಂತಂದರೆ ಅಗೌರವ ಆಗೋದು ಯಾರಿಗೆ? DK ಶಿವಕುಮಾರ್ ಅವರಿಗೆ. ಸಿದ್ದರಾಮಯ್ಯನವ್ರಿಗೆ ಯಾರೋ ಘೋಷಣೆಗೆ ಹೋಗಿದ ತಕ್ಷಣ ಕಪಾಳ ಕೊಡಿ ಅಂತ ಶುರು ಮಾಡಿದರೆ ಅಗೌರವ ಆಗೋದು ಯಾರಿಗೆ? ಸಿದ್ದರಾಮಯ್ಯನವರಿಗೆ. ಅವರ ಹೆಸರಿಗೆ ಕಳಂಕವನ್ನು ತರ್ತಾ ಇದ್ದೀರಾ. ಮೋದಿನೋ, DK ಶಿವಕುಮಾರ್ ಅವರೋ, ಸಿದ್ದರಾಮಯ್ಯನವರೋ, ರಾಹುಲ್ ಗಾಂಧಿಯವರೋ ಅಲ್ಲ. ನೀವು ಹೇಳೋದು ನಾಯಕರುಗಳಿಗೆ ಕಪ್ಪು ಚುಕ್ಕಿಯನ್ನು ತರುವಂಥ ಕೆಲಸ ಮಾಡ್ತೀರಾ. ಆ ಜೋಶಲ್ಲಿ, ಆ ಭರದಲ್ಲಿ ಹೇಳ್ತೀರಾ. ಅದಿನ್ಯಾವುದೋ ಪಾಪ ಹೆತ್ತವ್ರ ಕರಳುಗಳು ಸಂಕಟ ಪಡಬೇಕು, ಆ ಮಕ್ಕಳು ಜಗಳ ಮಾಡ್ಕೊಂಡು. ಯಾಕೆ ಹಾಕ್ತೀರಾ ಇಂಥವಕ್ಕೆಲ್ಲ? ಹೇಳಿ, ಬೇರೆ ಏನಾದರೂ ಹೇಳಿ. ಯುವಕರ ಬಗ್ಗೆ ಒಂದಿಷ್ಟು ಚೆನ್ನಾಗಿ ಕಪಾಳ ಕೊಡಿ ಇಂಥವೆಲ್ಲ ಹೇಳೋದೇನಿದೆ? ಅದಕ್ಕೆ DK ಶಿವಕುಮಾರ್ ಅವ್ರ ಸಮರ್ಥನೆ ಇದಕ್ಕೆ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಇರಲಿ, ನೋಡೋಣ. ಇನ್ನು ಸ್ಥಳೀಯ ಈಗ ಇನ್ನುಳಿದಂಥ ವಿಚಾರದಲ್ಲಿ ಅಲ್ವಾ, ಸೊ ಬಾಲಿವುಡ್ ನಟಿ ಮಂಡಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕಂಗನಾ ರಾಣಾವತ್ ಬಗ್ಗೆ ಕಾಂಗ್ರೆಸ್ನ ನಾಯಕಿ ಸುಪ್ರಿಯಾ ಶ್ರೀನಾಟೆ HC ಅಹಿರ್ ಆಕ್ಷೇಪಾರ ಪೋಸ್ಟ್ ಹಾಕಿರೋದಕ್ಕೆ ಭಾರಿ ಆಕ್ರೋಶ ಈಗ ವ್ಯಕ್ತವಾಗಿದೆ. ಸುಪ್ರಿಯಾ ವಿರುದ್ಧ ಕ್ರಮಕ್ಕೆ AICC ಅಧ್ಯಕ್ಷರನ್ನ ಬಿಜೆಪಿ ಆಗ್ರಹಿಸಿದೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ರಾಷ್ಟ್ರೀಯ ಮಹಿಳಾ ಆಯೋಗ ದೂರನ್ನು ಕೊಟ್ಟಿದೆ. ಆದರೆ ನನ್ನ ಖಾತೆ ಬಳಸೋ ಕೆಲವರು ಹಾಕಿದ ಪೋಸ್ಟ್ ಗಮನಕ್ಕೆ ಬಂದ ಕೂಡಲೇ ಅದನ್ನು ಡಿಲೀಟ್ ಮಾಡಿದ್ದೇನೆ ಅಂತ ಸುಪ್ರಿಯಾ ಶ್ರೀನಾಟೆ ಸಮಜಾಯಿಷಿ ಕೊಟ್ಟಿದ್ದಾರೆ. ಇನ್ನು ಕೇಂದ್ರ ಸರ್ಕಾರದ ನಾರಿ ಶಕ್ತಿ ಘೋಷಣೆ ಬರೀ ಬೊಗಳೆ ಅಂತ ಜಯರಾಮ್ ರಮೇಶ್ ಹೇಳಿದ್ರು. ಅದಕ್ಕೆ ಈಗ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದೇ ವೇಳೆ ಬಂಗಾಳ ಸಿಎಂ ಮಮತಾ ವಿರುದ್ಧ ಬಿಜೆಪಿಯ ದಿಲೀಪ್ ಘೋಷ್ ಕೂಡ ಆಕ್ಷೇಪಾರ ಪದವನ್ನು ಬಳಸಿ ನಿಂದಿಸಿರೋದು ಕೂಡ ಭಾರೀ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಬಿಜೆಪಿ ವಿರುದ್ಧ TMC ಮುಗಿ ಬೀಳ್ತಾ ಇದೆ. ಈ ಮಧ್ಯೆ ಬಿಜೆಪಿ ಅಭ್ಯರ್ಥಿಯಾದ ಸಂದೇಶ್ ಖಲಿ ಸಂತ್ರಸ್ತೆ ರೇಖಾ ಪತ್ರಾಗೆ ಪ್ರಧಾನಿ ಮೋದಿಯವರು ಕರೆ ಮಾಡಿ, ನೀವು ಶಕ್ತಿ ಸ್ವರೂಪಿಣಿ, ನಿಮ್ಮ ಜೊತೆಗೆ ಇಡೀ ದೇಶ ಇದೆ, ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಅಭಯ ಕೊಟ್ಟಿದ್ದಾರೆ. ನೀವು ಗೆದ್ದು ಬನ್ನಿ ಅಂತ ಹಾರೈಸಿದ್ದಾರೆ. ಪಂಜಾಬ್ನಲ್ಲಿ ಮೈತ್ರಿ ಮಾತುಕತೆ ಸಫಲವಾಗದ ಹಿನ್ನೆಲೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ ಕಣಕ್ಕಿಳಿಯೋಕೆ ತೀರ್ಮಾನಿಸಿದೆ. ಈ ಮಧ್ಯೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡುವಂತೆ ಬಿಜೆಪಿಯ ಟಿಕೆಟ್ ವಂಚಿತ ಸಂಸದ ವರುಣ್ ಗಾಂಧಿಗೆ ಅಧೀರ್ ರಂಜನ್ ಚೌಧರಿ ಆಫರ್ ಅನ್ನ ಕೊಟ್ಟಿದ್ದಾರಂತೆ. नमस्कार प्रधानमंत्री जी, आपका बहुत धन्यवाद। रेखा जी, संदेश खाली में आपने इतनी बड़ी लड़ाई लड़ी है। आप एक प्रकार से शक्ति स्वरूपा है। आपको अंदाजा है कि आपने कितने बड़े साहस का काम किया है। हमारा संदेश खाली की माँ बहन की पूरा सपोर्ट थी, इसलिए हम ये कर पाए सब। तो हम आपका छोटे बेटी की तरह हमारा साथ रहेगा। पार्टी का एक एक कार्यकर्ता आपके साथ है और मेरी आपको बहुत बहुत शुभकामनाएं हैं। ಈ ಪೋಸ್ಟ್ ಹಾಕೋ ವಿಚಾರದಲ್ಲಿ ಅವ್ರು ಯಾರು ಹೇಳ್ತಾರೆ? ಅವರ ವಿರುದ್ಧವಾಗಿ ಪೋಸ್ಟ್ ಹಾಕುವಂಥವ್ರನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ ಆಗಿ ಇಟ್ಕೊಂಡಿದ್ದಾರಾ? ಇಲ್ಲ, ಅದೇನಾಗುತ್ತೆ, ಈ ಪೋಸ್ಟ್ ಹಾಕೋ ಭರದಲ್ಲಿ ಆ ಜೋಶು, ಆ ಹುಮ್ಮಸ್ಸಲ್ಲಿ ಹಾಕ್ಬಿಡ್ತಾರೆ. ಆಮೇಲೆ ಆ ಖಾತೆ ಯಾರ ಹೆಸರಲ್ಲಿರ್ತಾರೆ ಅವ್ರು ತಗಲಾಕೊಳ್ಳೋದು. ಈ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಖಾತೆಗಳನ್ನು ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸ್ವಲ್ಪ ಜಾಗೃತಿ ವಹಿಸ್ಕೊಳ್ಳಿ. ಇನ್ನೇನೋ ಹೋಗಿ ಇನ್ನೇನೋ ಆಗೋದು ಬೇಡ. ಆಮೇಲೆ ನೀವು ತಗಲಾಕೊಳ್ತೀರಿ. ಎಲ್ಲ ಲೀಡರ್ಸ್ಗಳಿಗೆ ಹೇಳ್ತಾ ಇದ್ದೀನಿ, ಇವ್ರು ಯಾರಿಗೋ ಒಬ್ಬರಿಗಲ್ಲ, ನಿಮ್ಮೆಲ್ಲ ಲೀಡರ್ಸ್ಗಳು ನಿಮ್ಮ ಅವರೇ ಹ್ಯಾಂಡಲ್ ಮಾಡಲ್ಲ. ಆಲ್ಮೋಸ್ಟ್ ಆಲ್ ಹ್ಯಾಂಡಲ್ ಮಾಡಲ್ಲ. 5% ಅಷ್ಟೇ ಒಂದಿಷ್ಟು ಜನ ಹ್ಯಾಂಡಲ್ ಮಾಡ್ಕೊಳ್ಳೋದು ಸ್ವಂತವಾಗಿ. ಇನ್ನುಳಿದಂಥವರೆಲ್ಲ ಬೇರೆದವ್ರಿಗೆ ಕೊಟ್ಟಿರ್ತಾರೆ. ದಯವಿಟ್ಟು ಹುಷಾರಾಗಿರಿ. ಈ ಸಂದರ್ಭದಲ್ಲಿ ಏನೇನೇನೋ ಹಾಕ್ಬಿಟ್ರೆ ಕಷ್ಟ ಆಗುತ್ತೆ. ಇನ್ನು ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಮುಂಬೈ SCCB ಪೊಲೀಸರು ಭರ್ಜರಿ ಭೇಟಿಯಾಡಿದ್ದಾರೆ. ಸಾಂಗ್ಲಿಯ ಇರಳಿ ಗ್ರಾಮದ ಬಳಿ ಬರೋಬ್ಬರಿ 245 ಕೋಟಿ ಮೌಲ್ಯದ MDMA ಡ್ರಗ್ಸ್ ಸೀಸ್ ಮಾಡಿದ್ದಾರೆ. ರಾಜ್ಯದಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ ನಗದು ಮದ್ಯದ ಪತ್ತೆ ಮುಂದುವರೆದಿದೆ. ಚಿಕ್ಕಮಗಳೂರಿನಲ್ಲಿ 4 ಕೋಟಿ ಮೌಲ್ಯದ ಚಿನ್ನಾಭರಣ, ಚಿಕ್ಕಬಳ್ಳಾಪುರದಲ್ಲಿ 5 ಲಕ್ಷ ನಗದು, ಧಾರವಾಡದಲ್ಲಿ 5 ಲಕ್ಷ, ಹಾಸನದಲ್ಲಿ 3 ಲಕ್ಷ ನಗದು ಮತ್ತು ಧಾರವಾಡದಲ್ಲಿ 16 ಲಕ್ಷ ಮೌಲ್ಯದ 1536 ರೇಷ್ಮೆ ಸೀರೆಗಳನ್ನು ಚುನಾವಣಾಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಅತ್ತ ಚೆನ್ನೈನ ಪಾಡಿಯಲ್ಲಿ ಹರಿಯಾಣ ನೋಂದಣಿ ಹೊಂದಿದಂತಹ ಕಂಟೈನರ್ ಪರಿಶೀಲಿಸಿದಾಗ ಅದರಲ್ಲಿ ಬಿಜೆಪಿಯ ಪ್ರಚಾರ ಸಾಮಗ್ರಿ ಜೊತೆಗೆ ದುಡ್ಡಿನ ಬಾಕ್ಸ್ಗಳು ಕೂಡ ಪತ್ತೆಯಾಗಿದೆ. ಕೂಡಲೇ ತಪಾಸಣಾಧಿಕಾರಿಗಳು ಕಂಟೈನರ್ಗೆ 50 ಪೊಲೀಸರ ಭದ್ರತೆಯನ್ನು ಒದಗಿಸಿದ್ರು. ಪೊಲೀಸರು ಈ ವಿಚಾರದಲ್ಲಿ ಮೌನ ವಹಿಸಿರುವುದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಓಕೆ, ಅದು ಯಾವ ಪಾರ್ಟಿದು ಏನು ಅಂತಂದರೆ ನೇರವಾಗಿ ಕಂಪ್ಲೇಂಟ್ ಕೊಡಬೇಕು. ಆ ಪಕ್ಷಗಳ ವಿಚಾರದಲ್ಲಿ ಹೇಳಬೇಕು. ಅದರಲ್ಲಿ ಮುಚ್ಚುಮರೆಯನ್ನು ಇಡೋ ಹಾಗಿಲ್ಲ. ಕಾರಣ ಯಾರ್ದು ಏನು ಅನ್ನೋದನ್ನು ಸಿಕ್ಕಾಕೊಂಡಾಗ ಅದ್ರ ಬಗ್ಗೆ ಜನರಿಗೆ ಗೊತ್ತಾಗಲೇಬೇಕು. ಮುಚ್ಚೋದು ಯಾಕೆ? ಅದನ್ನು
ಚುನಾವಣಾ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿ, ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಮಾಡಿ, ಪೊಲೀಸ್ ಕೇಸ್ ಕೊಡಿ. ಪೊಲೀಸರೇ ಮುಚ್ಚಿಡೋಕೆ ಶುರು ಮಾಡಿದ್ರೆ ಕೋರ್ಟ್ ಇದೆ, ಕೋರ್ಟಲ್ಲಿ ಹೇಳಿ ಅಷ್ಟೇ ಅಲ್ವಾ? ಸೊ ನಿಮ್ಮ ಕ್ಷೇತ್ರಗಳಲ್ಲೂ ಆಗ್ಬೋದು, ಅದಕ್ಕೆ ಹೇಳ್ತಾ ಇದ್ದೀನಿ.